ಕ್ರೂಜಿಸಲ್ಪಟ್ಟ ಕ್ರಿಸ್ತನನ್ನು ನಾವು ಕೇಂದ್ರ ಸ್ಥಾನದಲ್ಲಿ ಇಡದಿದ್ದರಿಂದಲೇ ನಮ್ಮಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಯೇಸು ಕ್ರಿಸ್ತನ ಯಜಮಾನತ್ವವನ್ನು ನಾವು ಮರೆತಿದ್ದೇವೆ. ಇದೇ ನಮ್ಮ ಸಮಸ್ಯೆ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನಿಂದ ನಾವು ಸತ್ಯವೇದದಲ್ಲಿನ ಹೊಸ ಒಡಂಬಡಿಕೆಯಲ್ಲಿರುವ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಕೊರಿಂಥ ಸಭೆಯ ಸ್ಥಿತಿಗತಿ, ಅದರ ಸ್ಥಾಪನೆ, ಅದರಲ್ಲಿದ್ದ ದೇವರು ಅಸಹ್ಯಪಡುವ ಆರಾಧನೆಗಳು, ಸುವಾರ್ತೆಯ ಪ್ರಕಾಶ, ಇನ್ನೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಆದ್ದರಿಂದ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಒಂದು ಅವಕಾಶವನ್ನು ಕೊಟ್ಟಿದ್ದ ಸ್ತೋತ್ರ. ಈ ಕಾರ್ಯಕ್ರಮವನ್ನು ನೋಡಿ ಎಷ್ಟೋ ಆತ್ಮಿಕ ಆಶೀರ್ವಾದ ಹೊಂದಿರುವ ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು. ಈ ದಿನದಿಂದ ಕೊರಿಂಥ ಬರೆದ ಪತ್ರಿಕೆ ನಾವು ಧ್ಯಾನ ಮಾಡಲಿರುವಾಗ ಅನೇಕ ಆತ್ಮಿಕ ವಿಷಯಗಳನ್ನು ನಮಗೆ ಕಲಿಸಬೇಕೆಂದು ಮತ್ತು ಎಲ್ಲ ಪ್ರಿಯ ನಮ್ಮ ಮಿತ್ರರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನಿಂದ ನಾವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಆದ್ದರಿಂದ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ಮುನ್ನುಡಿಯನ್ನು ನೋಡುವಾಗ ಕೊರಿಂಥ ಪಟ್ಟಣದಲ್ಲಿರುವ ಸಭೆಗೆ ಪೌಲನು ಈ ಪತ್ರಿಕೆಯನ್ನು ಬರೆದನು. ಸುಮಾರು ಕ್ರಿಸ್ತಶಕ 55ರಿಂದ 57ರ ಅವಧಿಯಲ್ಲಿ ಎಫೆಸದಿಂದ ಇದನ್ನು ಬರೆದನು. ವಿಷಯಾಲಂಪಟ್ಟರ ಕೊರಿಂಥವು ಪೌಲನ ಕಾಲದಲ್ಲಿ ರೋಮಾಪುರದ ಪಾಪ ಕೃತ್ಯಗಳ ಕೇಂದ್ರವಾಗಿತ್ತು. ಅದನ್ನು ಮಾಯಾ ಬಜಾರವೆಂದು ಕರೆಯಲಾಗುತ್ತಿತ್ತು. ಅಥೇನೆಯಿಂದ 40 ಮೈಲು ಪಶ್ಚಿಮಕ್ಕೆ ಪೆಲೋಸೆನೆಸಸ್ ಹಾಗೂ ಮುಖ್ಯ ಪ್ರದೇಶದ ನಡವಣ ಕಡಿದಾದ ಭೂಶಿರದಲ್ಲಿ ಈ ಸ್ಥಳವಿತ್ತು. ರೋಮ್ ಸಾಮ್ರಾಜ್ಯದ ವಾಣಿಜ್ಯ ಕೇಂದ್ರವಾಗಿದ್ದ ಇದರಲ್ಲಿ 3 ಬಂದರುಗಳು ಇದ್ದು ಅವುಗಳಲ್ಲಿ 2 ಪ್ರಾಮುಖ್ಯವಾದವುಗಳಾಗಿದ್ದವು. ಪ್ರಿಯರೇ, ಪಶ್ಚಿಮಕ್ಕೆ ಸುಮಾರು 1.5 ಮೈಲು ದೂರದಲ್ಲಿದ್ದ ಲೇಕಿಯಾಮ್ ಹಾಗೂ ಪೂರ್ವ ದಿಕ್ಕಿಗೆ 8.5 ಮೈಲು ದೂರದಲ್ಲಿದ್ದ ಕೆಂಕ್ರಿಯಗಳು ಪೌಲನ ಕಾಲದ ಬಳಿಕ ಒಂದು ಕಾಲುವೆ ರಚಿಸಲಾಗಿತ್ತು. ಈಗ ಕೊರಿಂಥವು ಬಹು ವಿಶೇಷದ ಪಟ್ಟಣವಾಗಿಲ್ಲ. ಪ್ರಿಯರೇ, ಕೊರಿಂಥದ ಅವಶೇಷಗಳು ಕೂಡ ಅನೇಕ ವರ್ಷ ಚರಿತ್ರೆಯಿಂದ ಮರೆಯಾಗಿದ್ದವು. ಅವುಗಳ ಮೇಲೆ ಮೀನುಗಾರಿಕಾ ಗ್ರಾಮವೊಂದು ಸ್ಥಾಪಿತವಾಗಿತ್ತು. 1928ರಲ್ಲಿ ಆದ ಒಂದು ಭೂಕಂಪದಿಂದಾಗಿ ಅಲ್ಲಿನ ಅವಶೇಷಗಳು ಕಣ್ಣಿಗೆ ಬಿದ್ದವು. ಈಗ ಅಲ್ಲಿನ ಹೆಚ್ಚಿನ ಪ್ರದೇಶಗಳಲ್ಲಿ ಭೂ ಉತ್ಪನ್ನಗಳು ನಡೆಯುತ್ತಿವೆ. ಪ್ರಿಯರೇ, ಗ್ರೀಸ್ ದೇಶವು ಸ್ವತಂತ್ರವಾಗಿದ್ದ ಕಾಲದಲ್ಲಿ ಆಕಾಯದವರ ಮುಖ್ಯ ಪಟ್ಟಣ ಕೊರಿಂಥವಾಗಿತ್ತು. ಮುಂದೆ ಕ್ರಿಸ್ತಪೂರ್ವ 196ರಲ್ಲಿ ರೋಮ್ ಅದನ್ನು ಸ್ವತಂತ್ರ ಪಟ್ಟಣವಾಗಿ ಘೋಷಿಸಿತು. ಕ್ರಿಸ್ತಪೂರ್ವ 146ರಲ್ಲಿ ಕೊರಿಂಥದವರು ದಂಗೆ ಎದ್ದಾಗ ರೋಮ್ ಸೈನ್ಯಾಧಿಪತಿಯಾದ ಮಮ್ಮಿಯಾಸನಿಂದ ಕೊರಿಂಥವು ಪೂರ್ಣ ನಾಶ ಮಾಡಲ್ಪಟ್ಟಿತು. ಅಲ್ಲಿನ ಕಲಾವಸ್ತುಗಳನ್ನೆಲ್ಲ ರೋಮಿಗೆ ಕೊಂಡೊಯ್ಯಲಾಯಿತು. 1 ಶತಮಾನ ಕಾಲ ಅದು ಹೀಗೇ ಹಾಳಾಗಿ ಹೋಗಿತ್ತು. 100 ವರ್ಷಗಳ ಬಳಿಕ ಕ್ರಿಸ್ತಪೂರ್ವ 46ರಲ್ಲಿ ಜೂಲಿಯಸ್ ಸೀಸರನು ಆ ಪಟ್ಟಣವನ್ನು ಸುಂದರವಾಗಿ ಪುನರ್ನಿರ್ಮಿಸಿ ಮೊದಲಿನ ವೈಭವ ಪ್ರಾಮುಖ್ಯತೆಗೆ ಮರಳಿಸಿದನು. ಪ್ರಿಯರೇ, ಪೌಲನ ಕಾಲದಲ್ಲಿ ಕೊರಿಂಥದಲ್ಲಿ ಸುಮಾರು 4 ಲಕ್ಷದಷ್ಟು ನಿವಾಸಿಗಳು ಅಲ್ಲಿದ್ದರು. ಅದು ಬಹು ಮುಖ್ಯವಾದ ಭೂಶಿಖರದಲ್ಲಿದ್ದು ಜಗತ್ತಿನ ವಾಣಿಜ್ಯ ವ್ಯವಹಾರಗಳು ಕೊರಿಂಥದ ಸಮೀಪದ 2 ಬಂದರುಗಳಿಗೆ ಹರಿದು ಬರುತ್ತಿದ್ದವು. ಜನ ಸಮೂಹದಲ್ಲಿ ಗ್ರೀಕರು, ಯಹೂದ್ಯರು, ಇತಾಲ್ಯದವರು ಹಾಗೂ ಮಿಶ್ರ ಜನಾಂಗದವರು ಸೇರಿದ್ದರು. ನಾವಿಕರು, ವ್ಯಾಪಾರಿಗಳು, ಸಾಹಸಯಾತ್ರಿಕರು ಹಾಗೂ ನಿರಾಶ್ರಿತರು ರೋಮ್ ಸಾಮ್ರಾಜ್ಯದ ಎಲ್ಲ ಕಡೆಗಳಿಂದ ಅಲ್ಲಿಗೆ ಬರುತ್ತಿದ್ದರು. ಸತತವಾದ ಮಾಯಾ ಬಜಾರ ನಡೆಯುತ್ತಿತ್ತು.
ಪೂರ್ವ ಪಶ್ಚಿಮಗಳಲ್ಲಿದ್ದ ಎಲ್ಲ ರೀತಿಯ ಹವ್ಯಾಸಗಳು ಅಲ್ಲಿ ಒಟ್ಟಾಗುತ್ತಿದ್ದು ಮಾನವನ ದುರ್ಗತಿಗೆ ಕಾರಣವಾಗುತ್ತಿದ್ದವು. ಕರ್ತನಲ್ಲಿ ಪ್ರಿಯರೇ, ಧರ್ಮವನ್ನು ಅಸಹ್ಯ ಕಾರ್ಯಗಳಿಗಾಗಿ ಬಳಸಲಾಗುತ್ತಿತ್ತು. ಗ್ರೀಕ್ ದೇವತೆ ಅಫ್ರೋದಿತ ಇಲ್ಲವೇ ವೀನಸ್ಗಾಗಿ ಒಂದು ಬೃಹತ್ ದೇವಸ್ಥಾನ ನಿರ್ಮಿಸಲ್ಪಟ್ಟಿತ್ತು. ಅದರಲ್ಲಿ 1,000 ಪೂಜಾರಿಣಿಯರು ಪೂಜೆ ಕಾರ್ಯ ಮಾಡುತ್ತಿದ್ದರು. ಆದರೆ ಈ 1,000 ಮಂದಿ ಸ್ತ್ರೀಯರು ವೇಶ್ಯೆಯರಲ್ಲದೆ ಬೇರೆಯಲ್ಲ. ಲೈಂಗಿಕತೆ ಅಲ್ಲಿನ ಧರ್ಮವಾಗಿತ್ತು. ಕೊರಿಂಥದವರು ಜನಾಂಗಗಳಿಗೆ ಲೈಂಗಿಕತೆ ಕಲಿಸುವಂತಿದ್ದರು. ಆದರೆ ಜನರಿಗೆ ಈ ಕುರಿತು ಈಗಾಗಲೇ ಸಾಕಷ್ಟು ಈ ಬಗೆಗಿನ ಜ್ಞಾನವಿತ್ತು. ಇಂದು ಜನರಲ್ಲಿನ ನೈತಿಕತೆ ವಾಕರಿಕೆ ಬರುವಷ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಧರ್ಮ ಅಸಹ್ಯತನದಲ್ಲಿದ್ದದಲ್ಲದೆ ಗ್ರೀಕ್ ತತ್ವಜ್ಞಾನವು ವಿನಾಶದಂಚಿಗೆ ಸರಿಯುತ್ತಿತ್ತು. ಪಟ್ಟಣದ ಜನರೆಲ್ಲರೂ ವಿಲಾಸಿ ಜೀವನದಲ್ಲೂ ಲೈಂಗಿಕ ಸ್ವಾತಂತ್ರ್ಯದಲ್ಲೂ ಜೀವಿಸುತ್ತಿದ್ದರು. ಅನೇಕ ವಿಧವಾದ ಕ್ರೀಡೆಗಳು ಅಲ್ಲಿ ನಡೆಯುತ್ತಿದ್ದವು. ಜನರು ಕೊನೆಯಿಲ್ಲದ ವಾಗ್ವಾದಗಳಲ್ಲಿ ಮುಳುಗಿರುತ್ತಿದ್ದರು. ಇಂಥ ವಾತಾವರಣಕ್ಕೆ ಪೌಲನು ಪ್ರವೇಶಿಸಿದನು. ಮುಂದಕ್ಕೆ ಅವನು ಹೇಳುತ್ತಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈ ಜನರು ವಿಲಾಸ, ಕುಡಿಕತನ ಹಾಗೂ ಜಾರತ್ವಗಳಲ್ಲಿ ಮುಳುಗಿದ್ದರು. ಈ ರೀತಿ ಕೆಟ್ಟು ಹೋದ ಸಮಾಜಕ್ಕೆ ಪೌಲನು ಸುವಾರ್ತೆ ಸಾರಿದನು. ಅಲ್ಲಿ ಒಂದು ಸಭೆಯನ್ನು ಸ್ಥಾಪಿಸಿದನು. ಮುಂದಕ್ಕೆ ಅವರಿಗೆ 2 ಪತ್ರಗಳನ್ನು ಬರೆದನು. ಪೌಲನು ತನ್ನ ಪ್ರಸಂಗ ಪ್ರಯಾಣದ 2ನೇ ಹಂತದಲ್ಲಿ ಕೊರಿಂಥಕ್ಕೆ ಬಂದಿದ್ದನು ಮತ್ತು ಅವನ 3ನೇ ಪ್ರಸಂಗ ಪ್ರಯಾಣವು ಇಲ್ಲಿಯೇ ಕೊನೆಗೊಂಡಿತು. ಪ್ರಿಯರೇ, ಅವನು ಕೊರಿಂಥದಲ್ಲಿ ಕಳೆದ 18 ತಿಂಗಳುಗಳ ವರದಿಯು ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ ಮೊದಲಿನ 18 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಅವನು ಅಕ್ವಿಲ ಪ್ರಿಸ್ಕಿಲ್ಲರನ್ನು ಕೊರಿಂಥದಲ್ಲಿಯೇ ಭೇಟಿಯಾದದ್ದು. ಕ್ಲೌದ್ಯ ಚಕ್ರವರ್ತಿಯು ಅವರನ್ನು ರೋಮ್ನಿಂದ ಹೊರಗೆ ಓಡಿಸಿದ್ದನು. ಕ್ರೈಸ್ತರನ್ನು ಹಿಂಸಿಸುತ್ತಿದ್ದ ಯಹೂದ್ಯರ ಚಿತಾವಣೆಯಿಂದಾಗಿ ಈ ರಾಜಾಜ್ಞೆ ಹೊರಡಿಸಲ್ಪಟ್ಟಿತೆಂದು ಸ್ವೆಟೋನಿಯಸನು ಬರೆಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಮೊದಲು ಕೊರಿಂಥಕ್ಕೆ ಬಂದಿದ್ದಾಗ ಅವನು ಸಭಾಮಂದಿರಗಳಲ್ಲಿ ಪ್ರಸಂಗಿಸುತ್ತಿದ್ದನು. ಎಂದಿನಂತೆ ಅಲ್ಲಿಯೂ ಗಲಭೆಯುಂಟಾಯಿತು. ಪೌಲನು ಹೋದಲ್ಲೆಲ್ಲ ಗಲಭೆ, ದಂಗೆ, ಭಕ್ತಿ ಸಂಜೀವನಗಳು ಉಂಟಾಗುತ್ತಿದ್ದವು. ಕೊರಿಂಥದಲ್ಲೂ ಹಾಗೆಯೇ ಆಯಿತು. ಪೌಲನ 3ನೇ ಪ್ರಸಂಗ ಪ್ರಯಾಣದಲ್ಲಿ ಅವನು ಎಫೆಸದಲ್ಲಿ ತುಂಬಾ ಸಮಯ ಕಳೆದನು. ಸೌವಾರ್ತಿಕನಾಗಿ ಅವನು ಮಾಡಿದ ಕೆಲವು ವಿಶೇಷ ಕಾರ್ಯಗಳು ಎಫೆಸದಲ್ಲಿಯೇ ನಡೆದವು. ಬೇರೆಲ್ಲ ಸ್ಥಳಗಳಿಗಿಂತ ಇಲ್ಲಿ ಸುವಾರ್ಥ ಸೇವೆ ಹೆಚ್ಚಾಗಿ ನಡೆಯಿತು. ಆದರೆ ಇದರಿಂದ ಕೊರಿಂಥ್ಯರು ಆತಂಕಗೊಳಗಾದರು. ಅವರು ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದ ಕ್ರೈಸ್ತರಾಗಿದ್ದರು. ಪೌಲನು ತಮ್ಮಲ್ಲಿಗೆ ಬರಬೇಕೆಂದು ಒತ್ತಾಯಿಸುತ್ತಿದ್ದರು. ಅಲ್ಲಿನ ಸಭೆಯಲ್ಲಿನ ಕೆಲವು ತಪ್ಪುಗಳನ್ನು ಸರಿಪಡಿಸಲಿಕ್ಕಾಗಿ ಅವನು ಬಹುಶಃ ಒಂದು ಪತ್ರವನ್ನು ಬರೆದಿದ್ದನು. ಅದಕ್ಕುತ್ತರವಾಗಿ ಕೊರಿಂಥದವರು ರಾಜಕೀಯ, ಧಾರ್ಮಿಕ, ಕೌಟುಂಬಿಕ, ನೈತಿಕ ಹಾಗೂ ವಿಗ್ರಹಾರಾಧನೆಗಳಿಗೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಅವನಿಗೆ ಕೇಳಿದರು. ಪೌಲನು ಅವುಗಳಿಗೆ ಉತ್ತರ ನೀಡಿ ಅವರ ಕುರಿತು ತನಗೆ ಬಂದ ವರದಿಗಳ ವಿಚಾರವಾಗಿಯೂ ಮಾತನಾಡಿದನು. ಪೌಲನು ಅವರಿಗೆ ಬರೆದ 1ನೇ ಪತ್ರ ನಮಗೆ ದೊರೆತಿಲ್ಲ. ವರದಿಗಳು ಬಂದ ಬಳಿಕ ಅವನು ಬರೆದ ಪತ್ರವೇ ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ ಎಂದು ಕರೆಯುವ ಪತ್ರವಾಗಿದೆ. ಈ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಸ್ವಲ್ಪ ಕಾಲದ ಬಳಿಕ ಅವನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ ಎಂದು ಕರೆಯುವ ಪತ್ರವನ್ನು ಬರೆದನು. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯ ಮುಖ್ಯಾಂಶ ಕ್ರಿಸ್ತನ ಸರ್ವೋನ್ನತತೆ, ಯೇಸುವಿನ ಕರ್ತೃತ್ವ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಯಾಕಂದರೆ ಎಲ್ಲ ಸಭೆಗಳಿಗೆ ಇದೇ ಪರಿಹಾರವಾಗಿದೆ. ಸರಿಯಾದ ರೀತಿಯ ನೈತಿಕ, ಸಾಮಾಜಿಕ ಹಾಗೂ ಭೌಗೋಳಿಕ ಸಮಸ್ಯೆಗಳಿಗೆಲ್ಲ ಕ್ರಿಸ್ತನೇ ಪರಿಹಾರವೆಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನದ ಕುರಿತಾದ ಸರಿಯಾದ ಬೋಧನೆಯನ್ನು ಕೂಡ ಈ ಪತ್ರಿಕೆಯಲ್ಲಿ ಕಾಣುತ್ತೇವೆ. ಇದರಿಂದಾಗಿ ಈ ಪತ್ರಿಕೆಯು ಬಹು ಪ್ರಾಮುಖ್ಯವಾದದ್ದಾಗಿದೆ. ವಿಶಾಲವಾಗಿ ಈ ಪತ್ರಿಕೆಯನ್ನು 3 ಮುಖ್ಯ ಭಾಗಗಳನ್ನಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ಮೊದಲನೆಯದು ವಂದನೆ ಹಾಗೂ ಕೃತಜ್ಞತಾರ್ಪಣೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. 2ನೇದಾಗಿ ಪ್ರಾಕೃತ ಸ್ವಭಾವಗಳು. 1ನೇ ಅಧ್ಯಾಯ 10ನೇ ವಚನದಿಂದ 11ನೇ ಅಧ್ಯಾಯ 34ನೇ ವಚನದವರೆಗೆ.
ಕೊರಿಂಥ ಸಭೆಯ ಪರಿಸ್ಥಿತಿ ಅಲ್ಲಿದೆ. ಮೂರನೇದಾಗಿ ಆತ್ಮೀಕತೆಗಳು. 12ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೆ ಆತ್ಮಿಕ ವರಗಳನ್ನು ಇದರಲ್ಲೇ ನೋಡುತ್ತೇವೆ. ಪ್ರಿಯರೇ, ಆತ್ಮಿಕತೆಗಳು ಪ್ರಾಕೃತ ಸಂಗತಿಗಳಿಗಿಂತ ಎಷ್ಟೋ ಹೆಚ್ಚಿನವು. ಸುಮಾರು 2000 ವರ್ಷಗಳ ಹಿಂದೆ ಕೊರಿಂಥದ ಸಭೆಯಲ್ಲಿ ಸಮಸ್ಯೆಗಳು ತುಂಬಿಕೊಂಡಿದ್ದವು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮುಖ್ಯ ಉದ್ದೇಶವನ್ನು ಅವರು ಮರೆತಿದ್ದರು. ಕ್ರಿಸ್ತನಿಂದ ಬಹುದೂರ ಹೋಗಿದ್ದರು. ಇದರ ಪರಿಣಾಮವಾಗಿ ಈ ಸಮಸ್ಯೆಗಳೆಲ್ಲ ತುಂಬಿದ್ದವು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಈಗಿನ ಸಭೆಗಳಲ್ಲಿಯೂ ಅನೇಕ ಸಮಸ್ಯೆಗಳು ತುಂಬಿರುತ್ತವೆ. ಈಗಿನ ಸಭಾ ಸಮಸ್ಯೆಗಳು 2000 ವರ್ಷಗಳ ಹಿಂದೆ ಕೊರಿಂಥದಲ್ಲಿದ್ದ ಸಮಸ್ಯೆಗಳೇ ಆಗಿರುವುದು ನಮಗೆ ಆಘಾತಕಾರಿ ಸಂಗತಿಯಾಗಿದೆ. ಕ್ರೂಜಿಸಲ್ಪಟ್ಟ ಕ್ರಿಸ್ತನನ್ನು ನಾವು ಕೇಂದ್ರ ಸ್ಥಾನದಲ್ಲಿ ಇಡದಿದ್ದರಿಂದಲೇ ಈ ಎಲ್ಲ ಸಮಸ್ಯೆಗಳುಂಟಾಗಿವೆ ಎಂದು ನನ್ನ ಭಾವನೆ. ಯೇಸು ಕ್ರಿಸ್ತನ ಯಜಮಾನತ್ವವನ್ನು ನಾವು ಮರೆತಿದ್ದೇವೆ. ಆಗಿನ ಸಮಸ್ಯೆ ಇದೇ ಆಗಿತ್ತು, ಈಗಿನ ಸಮಸ್ಯೆಯೂ ಇದೇ ಆಗಿದೆ. ಆದ್ದರಿಂದ ಈ ಪತ್ರದ ಅಧ್ಯಯನವು ನಮಗೆ ಅವಶ್ಯವೂ ಆದದ್ದಾಗಿದೆ. ಮುಂದಕ್ಕೆ ನಾವು ನೋಡೋಣ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ರೂಪುರೇಖೆಗಳು. ವಂದನೆಗಳು ಮತ್ತು ಕೃತಜ್ಞತಾರ್ಪಣೆಗಳು. 1ನೇ ಅಧ್ಯಾಯ ಮೊದಲಿನ 9 ವಚನಗಳು. 2ನೇದು ಕೊರಿಂಥ ಸಭೆಯಲ್ಲಿನ ಪರಿಸ್ಥಿತಿಗಳು. 1ನೇ ಅಧ್ಯಾಯ 10ನೇ ವಚನದಿಂದ 16ನೇ ಅಧ್ಯಾಯ 9ನೇ ವಚನದವರೆಗೆ. ಅವುಗಳಲ್ಲಿ ಭೇದಗಳು, ಪಕ್ಷದ ಜನಗಳು 1ರಿಂದ 4 ಅಧ್ಯಾಯಗಳು. ಕ್ರೂಜಿತನಾದ ಕ್ರಿಸ್ತನನ್ನು ಕೇಂದ್ರದಲ್ಲಿಟ್ಟಾಗ ವಿಭಜನೆಗಳು ಸರಿಯಾಗುತ್ತದೆ. 1ನೇ ಅಧ್ಯಾಯ. ಪರಿಶುದ್ಧಾತ್ಮನ ಕುರಿತಾದ ಸತ್ಯವು ಮಾನವ ಜ್ಞಾನವನ್ನು ಸರಿಪಡಿಸುತ್ತದೆ. 2ನೇ ಅಧ್ಯಾಯ. ದೇವರ ಕುರಿತಾದ ಸರಿಯಾದ ತಿಳುವಳಿಕೆಯು ಕ್ರೈಸ್ತ ಸೇವೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯ. ಕ್ರಿಸ್ತನ ಸೇವಕರ ಲಕ್ಷಣಗಳು ಕ್ರೈಸ್ತ ನಡತೆಯನ್ನು ಒತ್ತಾಯಿಸುತ್ತದೆ. 4ನೇ ಅಧ್ಯಾಯ. ಮುಂದಕ್ಕೆ ನೋಡುತ್ತೇವೆ. ಕೊರಿಂಥ ಸಭೆಯಲ್ಲಿದ್ದ ಹಗರಣಗಳ ಕುರಿತು 5 ಮತ್ತು 6ನೇ ಅಧ್ಯಾಯಗಳು. ಅವುಗಳಲ್ಲಿ ಅಶುದ್ಧತ್ವ 5ನೇ ಅಧ್ಯಾಯ. ಸದಸ್ಯರೊಳಗಿನ ವ್ಯಾಜ್ಯಗಳು 6ನೇ ಅಧ್ಯಾಯ. ಮುಂದಕ್ಕೆ ನಾವು ನೋಡುತ್ತೇವೆ ವಿವಾಹದ ಕುರಿತು 7ನೇ ಅಧ್ಯಾಯ. ಕ್ರೈಸ್ತ ಸ್ವಾತಂತ್ರ್ಯದ ಕುರಿತು 8ನೇ ಅಧ್ಯಾಯದಿಂದ 11ನೇ ಅಧ್ಯಾಯ 1ನೇ ವಚನದವರೆಗೆ. ಸ್ತ್ರೀಯರ ಪೋಷಾಕುಗಳ ಕುರಿತು 11ನೇ ಅಧ್ಯಾಯ 2ನೇ ವಚನದಿಂದ 16ನೇ ವಚನದವರೆಗೆ. ಕರ್ತನ ಭೋಜನದ ಕುರಿತು 11ನೇ ಅಧ್ಯಾಯ 17ನೇ ವಚನದಿಂದ 34ನೇ ವಚನದವರೆಗೆ. ಮುಂದಕ್ಕೆ ಆತ್ಮಿಕ ವರಗಳ ಕುರಿತು 12, 13 ಮತ್ತು 14ನೇ ಅಧ್ಯಾಯಗಳು. ವರಗಳ ಕೊಡುವಿಕೆ 12ನೇ ಅಧ್ಯಾಯ. ವಿವಿಧತೆಯಲ್ಲಿ ಏಕತೆ ಕಾಪಾಡಲು ವರಗಳು ಕೊಡಲ್ಪಟ್ಟಿವೆ 12ನೇ ಅಧ್ಯಾಯ ಮೊದಲಿನ 11 ವಚನಗಳು. ದೇಹದ ಅಂಗಗಳಿಗೂ ಪವಿತ್ರಾತ್ಮನ ವರಗಳಿಗೂ ಹೋಲಿಕೆ 12ನೇ ಅಧ್ಯಾಯ 12ನೇ ವಚನದಿಂದ 31ನೇ ವಚನದವರೆಗೆ. ವರಗಳ ಶಕ್ತಿ ಪ್ರೀತಿ 13ನೇ ಅಧ್ಯಾಯ. ವರಗಳನ್ನು ಬಳಸುವುದು 14ನೇ ಅಧ್ಯಾಯ. ಪ್ರಿಯರೇ, ಪ್ರವಾದನೆಯ ವರವು ಅನ್ಯ ಭಾಷೆಗಳನ್ನಾಡುವ ವರಕ್ಕಿಂತ ಹೆಚ್ಚಿನದು. ಇದನ್ನು 14ನೇ ಅಧ್ಯಾಯ 1ನೇ ವಚನದಿಂದ 22ನೇ ವಚನದವರೆಗೆ ನೋಡುತ್ತೇವೆ. ವರಗಳ ಯೋಗ್ಯ ಬಳಕೆಯ ಸಭಾಕ್ರಮಗಳು 14ನೇ ಅಧ್ಯಾಯ 23ನೇ ವಚನದಿಂದ 40ನೇ ವಚನದವರೆಗೆ. ಸುವಾರ್ತೆಯಲ್ಲಿ ಕುರಿತು 15ನೇ ಅಧ್ಯಾಯ. ಅವುಗಳಲ್ಲಿ ಸುವಾರ್ತೆಯಲ್ಲಿ ಪುನರುತ್ಥಾನಕ್ಕೆ ಪ್ರಾಶಸ್ತ್ಯ 15ನೇ ಅಧ್ಯಾಯ ಮೊದಲಿನ 4 ವಚನಗಳು. ಪುನರುತ್ಥಾನಕ್ಕೆ ಸಾಕ್ಷ್ಯಾಧಾರಗಳು 15ನೇ ಅಧ್ಯಾಯ 5ನೇ ವಚನದಿಂದ 19ನೇ ವಚನದವರೆಗೆ. ಪುನರುತ್ಥಾನದ ಕ್ರಮ ಮೆರವಣಿಗೆ 15ನೇ ಅಧ್ಯಾಯ 20ನೇ ವಚನದಿಂದ 28ನೇ ವಚನದವರೆಗೆ. ಮುಂದಕ್ಕೆ ನಾವು ರೂಪುರೇಖೆಯಲ್ಲಿ ನೋಡುತ್ತೇವೆ. ಕ್ರಿಸ್ತನು ಪ್ರಥಮ ಫಲ 15ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದ ಮೊದಲನೇ ಭಾಗ. ಕ್ರಿಸ್ತನವರು ಸಭೆ 15ನೇ ಅಧ್ಯಾಯ 23ನೇ ವಚನದ 2ನೇ ಭಾಗ. ಹಳೆ ಒಡಂಬಡಿಕೆಯ ಭಕ್ತರು, ಸಂಕಟ ಕಾರಿದ ಭಕ್ತರು 15ನೇ ಅಧ್ಯಾಯ 23ನೇ ವಚನ. ರಾಜ್ಯವು ಸ್ಥಾಪಿಸಲ್ಪಡುವುದು, ಕ್ರಿಸ್ತನು ಆಳುವನು 15ನೇ ಅಧ್ಯಾಯ 24 ಮತ್ತು 25ನೇ ವಚನಗಳು. ಮರಣವು ನಿವೃತ್ತಿಯಾಯಿತು 15ನೇ ಅಧ್ಯಾಯ 26ನೇ ವಚನ. ಕ್ರಿಸ್ತನು ತ್ರಯೋಕಪದಲ್ಲಿನ ತನ್ನ ಸ್ಥಾನಕ್ಕೆ ಹಿಂತಿರುಗುವನು 15ನೇ ಅಧ್ಯಾಯ 27 ಮತ್ತು 28ನೇ ವಚನ. ಪುನರುತ್ಥಾನದ ಕಾರ್ಯಕ್ರಮ ಹಾಗೂ ವಿಧ 15ನೇ ಅಧ್ಯಾಯ 29ರಿಂದ 50ನೇ ವಚನದವರೆಗೆ. ಪುನರುತ್ಥಾನದ ಶಕ್ತಿ 15ನೇ ಅಧ್ಯಾಯ 51ನೇ ವಚನದಿಂದ 58ನೇ ವಚನದವರೆಗೆ. ಮುಂದಕ್ಕೆ ನೋಡುತ್ತೇವೆ ಕಾಣಿಕೆ ಕೂಡಿಸುವುದರ ಕುರಿತು 16ನೇ ಅಧ್ಯಾಯ ಮೊದಲಿನ 9 ವಚನಗಳು. ಅಂತ್ಯ ಪ್ರಬೋಧನೆಗಳು ಮತ್ತು ಅಂತ್ಯಾಶೀರ್ವಾದ
16ನೇ ಅಧ್ಯಾಯ 10ನೇ ವಚನದಿಂದ 24ನೇ ವಚನದವರೆಗೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಮ್ಮ ಅಧ್ಯಯನದಲ್ಲಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯವನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರೂಜಿತನಾದ ಕ್ರಿಸ್ತನ ಪ್ರಾಮುಖ್ಯತೆ, ವಿಭಜನೆಗಳ ಸರಿಪಡಿಸುವಿಕೆ ಎಂಬುದಾಗಿದೆ. ವಂದನೆ ಹಾಗೂ ಕೃತಜ್ಞತಾರ್ಪಣೆಗಳ ಬಗ್ಗೆ ನೋಡೋಣ. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಸಹೋದರನಾದ ಸೋಸ್ಥೇನನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಇದು ಅವನು ಎಂಥ ಅಪೋಸ್ತಲನೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅವನು ಕರೆಯಲ್ಪಟ್ಟ ಅಪೋಸ್ತಲನು. ದೇವರು ಅವನನ್ನು ಕರೆದನು. ದಮಸ್ಕದ ದಾರಿಯಲ್ಲಿ ಯೇಸು ಅವನನ್ನು ತರಬೇತುಗೊಳಿಸಿದನು. ಅವನು ಕರೆಯಲ್ಪಟ್ಟ ಅಪೋಸ್ತಲನು. ಅವನು ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನು. ಅವನನ್ನು ಅಪೋಸ್ತಲನನ್ನಾಗಿ ಮಾಡಿದ್ದು ದೇವರ ಚಿತ್ತವೇ. ಇದು ಬಹು ಪ್ರಾಮುಖ್ಯವಾದದ್ದು. ಪ್ರಿಯರೇ, ನಾನು ಎಲ್ಲಿದ್ದೇನೋ, ಏನು ಮಾಡುತ್ತೇನೋ ಅದು ದೇವರ ಚಿತ್ತದ ಪ್ರಕಾರವೇ ಎಂಬುದಾಗಿ ನಾವು ಹೇಳಬಹುದಾದರೆ ಎಷ್ಟು ಅದ್ಭುತವಾಗಿರುತ್ತದೆ. ನಿನ್ನ ಸ್ಥಿತಿ ಹೇಗಿರುತ್ತದೋ ಹಾಗಿರುವುದಾದರೆ ನೀನು ಒಬ್ಬ ಸಂತೋಷಭರಿತ ಕ್ರೈಸ್ತನೆಂಬುದಕ್ಕೆ ಸಂಶಯವಿಲ್ಲ. ನೀನು ಸಂತಸ ಭರಿತನು ಮಾತ್ರವೇ ಅಲ್ಲ, ಜೀವನಕ್ಕೆ ಸರಿಯಾಗಿ ಹೊಂದಿಕೊಂಡವನೂ ಕೂಡ ಆಗಿರುತ್ತಿ. ನಿನಗೆ ನಿರಾಶೆಗಳಿರಲಿಕ್ಕಿಲ್ಲ. ಆಗಾಗ ತೊಂದರೆಗಳು ಎದುರಾಗಬಹುದು, ಆದರೆ ಹೃದಯದ ಆಳದಲ್ಲಿ ನಿನಗೆ ಸಂಪೂರ್ಣ ತೃಪ್ತಿ ಇರುತ್ತದೆ. ತಾನು ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನು ಎಂದು ಹೇಳುವಾಗಲ್ಲಿ ಪೌಲನಲ್ಲಿ ಆ ಸಂತೃಪ್ತಿ ಇತ್ತು. ಪ್ರಿಯರೇ, ಸಹೋದರನಾದ ಸೋಸ್ಥೇನನು ಎಂಬುದಾಗಿ ನೋಡುವಾಗ ಬಹುಶಃ ಕೊರಿಂಥ ಸಭೆಯಿಂದ ಇವನೇ ವರದಿ ತಂದವನಾಗಿರಬಹುದು. ಈಗ ಈ ಪತ್ರವನ್ನು ಕೊರಿಂಥಕ್ಕೆ ಅವನೇ ಕೊಂಡೊಯ್ಯಲಿದ್ದಾನೆ. ಈ ವಂದನೆಗಳಲ್ಲಿ ಅವನೂ ಪೌಲನಿಗೆ ಜೊತೆಗೂಡಿದ್ದಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ ಎಂಬುದಾಗಿ. ಪ್ರಿಯರೇ, ಕೊರಿಂಥದಲ್ಲಿನ ದೇವರ ಸಭೆಗೆ, ದೇವರ ಸಭೆ ಯಾಕೆಂದರೆ ಈ ಸಭೆಯ ಶಿಲ್ಪಿಯು ದೇವರು ತಾನೇ ಆಗಿರುತ್ತಾನೆ. ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರಿಗೆ ಎಂದು ಈ ಪತ್ರ ಬರೆಯಲಾಗಿದೆ. ಪ್ರಿಯರೇ, ಕೊರಿಂಥದಲ್ಲಿನ ಸಭೆ ಆದರೆ ಅದು ಕ್ರಿಸ್ತ ಯೇಸುವಿನಲ್ಲಿರುವಂಥದ್ದಾಗಿದೆ. ಸಭೆಯಿರುವ ಸ್ಥಳ ವಿಶೇಷವಲ್ಲ, ಆದರೆ ಕ್ರಿಸ್ತನ ವ್ಯಕ್ತಿತ್ವ ಮಹತ್ವದ್ದಾಗಿದೆ. ಕ್ರೈಸ್ತನಾಗಿರುವುದೆಂದರೇನು? ಅದು ಕ್ರಿಸ್ತನಲ್ಲಿರುವಂತಾದೆ. ನೀನು ಕೊರಿಂಥದಲ್ಲಿದ್ದರೂ ಬೇರೆಲ್ಲಿದ್ದರೂ ಅದು ಸಾಂದರ್ಭಿಕವಾದದ್ದು. ವಿಶೇಷ ಪ್ರಶ್ನೆ ಏನೆಂದರೆ, ನೀನು ಕ್ರಿಸ್ತನಲ್ಲಿ ಇದ್ದೀಯಾ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರನ್ನು ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ಎಂದು ಕರೆಯುತ್ತಾನೆ. ಈ ಪ್ರತಿಷ್ಠಿತರು ಎಂಬ ಪದವು ಅನೇಕ ವಿಧವಾಗಿ ಉಪಯೋಗಿಸಲ್ಪಟ್ಟಿದೆ. ರೋಮಾಯ ಪತ್ರಿಕೆಯ ಧ್ಯಾನದಲ್ಲಿ ನಾವು ಇದರ ಬಗ್ಗೆ ನೋಡಿದ್ದೇವೆ. ಇಲ್ಲಿ ಅದು ಒಂದು ಸ್ಥಾನ ಸಂಬಂಧ ಪ್ರತಿಷ್ಠೆಯಾಗಿದೆ. ನಮಗೆ ಕ್ರಿಸ್ತನಲ್ಲಿ ಈ ಸ್ಥಾನ ದೊರಕಿದೆ. ಪ್ರತಿಷ್ಠೆಯು ಕ್ರಿಸ್ತನೊಂದಿಗೆ ಇಲ್ಲವೇ ದೇವರೊಂದಿಗೆ ಸೇರಿಸಲ್ಪಟ್ಟಾಗ ಅದು ಸ್ಥಾನ ಸಂಬಂಧ ಪ್ರತಿಷ್ಠೆಯಾಗುತ್ತದೆ. ಪರಿಶುದ್ಧಾತ್ಮನೊಂದಿಗೆ ಸೇರಿಸಲ್ಪಟ್ಟಾಗ ಅದು ಪ್ರಾಯೋಗಿಕ ಪ್ರತಿಷ್ಠೆಯಾಗುತ್ತದೆ. ಕ್ರಿಸ್ತನು ನಮಗೋಸ್ಕರ ಪ್ರತಿಷ್ಠಿತನಾದನು. ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಆತನು ನಮ್ಮ ಶುದ್ಧೀಕರಣವಾಗಿದ್ದಾನೆ. ನೀನು ಪರಿಪೂರ್ಣನಾಗದೆ ಪರಲೋಕಕ್ಕೆ ಸೇರುವುದಿಲ್ಲ. ನಾನೂ ಪರಿಪೂರ್ಣನಲ್ಲ. ನಾನು ನನ್ನನ್ನು ತಿಳಿದಿರುವಂತೆ ನೀನು ನನ್ನನ್ನು ತಿಳಿದಿರುವುದಾದರೆ ನೀನು ನನ್ನ ಮಾತನ್ನು ಕೇಳಲಿಕ್ಕಿಲ್ಲ. ಅದೇ ರೀತಿ ನೀನು ನಿನ್ನನ್ನು ತಿಳಿದಿರುವಂತೆ ನಾನು ನಿನ್ನನ್ನು ತಿಳಿದಿರುವುದಾದರೆ ನಾನು ನಿನ್ನ ಸಂಗಡ ಮಾತನಾಡಲಾರೆನು. ಆದ್ದರಿಂದ ನಾವು ಇದ್ದಂತೆ ಇರೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಷ್ಠೆ ಎಂದರೆ ಕ್ರಿಸ್ತನಲ್ಲಿ ನಮಗಿರುವ ಸ್ಥಾನವಾಗಿದೆ. ನೀನು ಆತನಲ್ಲಿ ನಂಬಿಕೆ ಇಟ್ಟಿರುವುದಾದರೆ ಆತನು ನಿನ್ನ ಪರಿಶುದ್ಧತೆಯಾಗಿ ಮಾಡಲ್ಪಟ್ಟಿದ್ದಾನೆ. ನೀನು ಈಗಲೂ ಇನ್ನು ಮಿಲಿಯ ವರ್ಷಗಳಲ್ಲೂ ರಕ್ಷಿಸಲ್ಪಟ್ಟವನೇ ಆಗಿರುತ್ತಿ. ಯಾಕಂದರೆ ನೀನು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದಿ. ನೀನು ಅದಕ್ಕೆ ಏನನ್ನೂ ಕೂಡಿಸಲಾರಿ. ಪ್ರೀತಿಯುಳ್ಳ ದೇವಜನರೇ, ಪ್ರಾಯೋಗಿಕ ಪರಿಶುದ್ಧತೆ ಎಂಬುದೂ ಇದೆ. ಅದು ಬದಲಾಗುವಂಥದ್ದು. ಈ ಕೊರಿಂಥದಲ್ಲಿರುವ ದೇವಜನರು ಪರಿಶುದ್ಧತೆ ಹೊಂದಿದವರಂತೆ ಇಲ್ಲ. ಅವರ ಜೀವಿತಗಳಲ್ಲಿ ಪರಿಶುದ್ಧಾತ್ಮನ ಕಾರ್ಯವೂ ಕಂಡುಬರುತ್ತಿಲ್ಲ. ಆದರೆ ಅವರು
ಸ್ಥಾನ ಸಂಬಂಧವಾಗಿ ಕ್ರಿಸ್ತನಲ್ಲಿ ಪರಿಶುದ್ಧರಾಗಿರುತ್ತಾರೆ. ಅವರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಪೌಲನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟಂತೆ ಅವರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ನಾವು ಕೂಡ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ನಮ್ಮ ಕ್ರಿಯೆಗಳಿಂದಾಗಿ ನಾವು ದೇವಜನರಾಗುವುದಿಲ್ಲ. ಕ್ರಿಸ್ತನಲ್ಲಿನ ನಮ್ಮ ಸ್ಥಾನದಿಂದಾಗಿ ನಾವು ದೇವಜನರಾಗಿದ್ದೇವೆ. ದೇವಜನರು ಅಂದರೆ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು ಎಂದರ್ಥ. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನೂ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವನಾಗಿರಬೇಕು. ಉದಾಹರಣೆಗೆ, ಗುಡಾರದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಪಾತ್ರೆಗಳು ಪರಿಶುದ್ಧ ಪಾತ್ರೆಗಳೆಂದು ಕರೆಯಲ್ಪಡುತ್ತಿದ್ದವು. ಹೌದು, ಯಾಕಂದರೆ ಅವು ದೇವರ ಉಪಯೋಗಕ್ಕಾಗಿ ಇದ್ದವುಗಳು. ದೇವರ ಮಗುವು ಯಾವ ಆಧಾರದಿಂದ ದೇವಜನ ಇಲ್ಲದೆ ಪರಿಶುದ್ಧನೆಂದಾಗುತ್ತಾನೆ? ಅವನು ದೇವರಿಗಾಗಿ ಉಪಯೋಗಿಸಲ್ಪಡಬೇಕಾಗಿರುವುದರಿಂದ. ಇದು ನಮಗಿರುವ ಸ್ಥಾನವಾಗಿದೆ. ಮತ್ತೊಮ್ಮೆ ಹೇಳುತ್ತೇನೆ, ಒಬ್ಬನ ಕ್ರಿಯೆಗಳಿಂದಾಗಿ ಅವನು ದೇವಜನವಾಗುವುದಿಲ್ಲ. ನೀನು ಕ್ರಿಸ್ತನಲ್ಲಿಲ್ಲವಾದರೆ ನೀನು ದೇವಜನವಾಗಿಲ್ಲ. ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ದೇವಜನವಾಗುತ್ತಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಕೊರಿಂಥದವರು ಇವರೆಲ್ಲರೊಂದಿಗೆ ದೇವಜನರೆಂದು ಕರೆಯಲ್ಪಟ್ಟಿದ್ದಾರೆ. ಈ ಪತ್ರಿಕೆಯ ಬೋಧನೆಯು ಸಾರ್ವತ್ರಿಕ ಸಭೆಗೆ ಉದ್ದೇಶಿಸಿ ಬರೆಯಲಾಗಿದೆ ಎಂದು ಇದರಿಂದ ತಿಳಿಯುತ್ತದೆ. ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು. ಪ್ರಿಯರೇ, ಪೌಲನು ತನ್ನ ಎಂದಿನ ವಂದನೆಯ ಮಾತನ್ನು ಬರೆಯುತ್ತಾನೆ, ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಪ್ರಿಯರೇ, ಕೃಪೆಯೂ ಶಾಂತಿಯೂ ಇದೇ ಕ್ರಮದಲ್ಲಿರುತ್ತದೆ. ಕೃಪೆ ಎಂಬುದರ ಮೂಲ ಗ್ರೀಕ್ ಪದವಾಗಿದೆ. ಶಾಂತಿ ಎಂಬುದರ ಮೂಲ ಪದ ಇಬ್ರಿಯ ಭಾಷೆಯದು. ಪೌಲನು ಇವೆರಡು ಜೊತೆಗೂಡಿಸಿ ಉನ್ನತ ಮಟ್ಟದಲ್ಲಿ ಉಪಯೋಗಿಸ್ತಾನೆ. ನಾನು ನೀನು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಅದು ಕ್ರಿಯೆಯಲ್ಲಿ ಕಂಡುಬಂದ ಪ್ರೀತಿಯಾಗಿದೆ. ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಿರುವಾಗ ನಮ್ಮ ಹೃದಯಗಳಲ್ಲಿ ಶಾಂತಿಯನ್ನು ಹೊಂದುತ್ತೇವೆ. ನೀನು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀಯೋ? ನಿನ್ನ ಪಾಪಗಳು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿವೆಯೋ? ಹಾಗಿರುವುದಾದರೆ ನಿನಗೆ ಹೃದಯದಲ್ಲಿ ಶಾಂತಿ ಇರುತ್ತದೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಕೃಪೆ, ಶಾಂತಿ ಇವೆರಡೂ ವಿಶೇಷ ಶಬ್ದಗಳು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ್ದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ಈ ಎಲ್ಲ ಆಶೀರ್ವಾದಗಳು ನಮಗೆ ಕ್ರಿಸ್ತನಲ್ಲಿ ದೊರಕುತ್ತದೆ. ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ಅನುಗ್ರಹಿಸಿದ್ದಾನೆ. ಅದು ಆಶೀರ್ವಾದದ ಸ್ಥಾನವಾಗಿದೆ. ಕ್ರಿಸ್ತನು ಅಂದರೆ ಪ್ರತಿಷ್ಠಿಸಲ್ಪಟ್ಟವನು, ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ರಕ್ಷಕನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನೆಲ್ಲ ಆತ್ಮೀಯ ವರಗಳನ್ನು ಹೊಂದಿದವರಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಅನುದಿನವೂ ಕರೆಯುತ್ತಿರುವಾಗ ಹಿಂದೆ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸೋಣ. ಈಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಎಷ್ಟೊಂದು ಅದ್ಭುತವಾದ ಸತ್ಯಗಳನ್ನು ತಿಳಿದುಕೊಂಡೆವು ಅಲ್ವಾ? ದೇವರ ನಾಮಕ್ಕೆ ಮಹಿಮೆಯಾಗಲಿ. ಕೊರಿಂಥ ಪಟ್ಟಣದ ಸ್ಥಾಪನೆ, ಅಲ್ಲಿ ಧರ್ಮವನ್ನು ಅಸಹ್ಯವಾಗಿ ಬಳಸುತ್ತಿದ್ದದ್ದು, ಪೌಲನು ಬರೆದ ಪತ್ರದ ರೂಪುರೇಖೆಗಳು, ಕೊರಿಂಥದಲ್ಲಿನ ಸಭೆಯ ಭೇದ ಭಾವಗಳನ್ನು ತಿಳಿದುಕೊಂಡ ನಾವು ನಮ್ಮ ವಿಶ್ವಾಸದ ಜೀವಿತದಲ್ಲಿ ಪೌಲನಂತೆ ದೇವರಿಂದ ಆರಿಸಲ್ಪಟ್ಟವರಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸೋಣ. ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಂಬಿಕೆಯನ್ನು ಬಲಪಡಿಸಿ ನಡೆಸಿದೆ ಎಂದು ನಾವು ನಂಬುತ್ತೇವೆ. ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.